ನದಿಗಳು ಕೇವಲ ನೀರಿನ ಹರಿವಲ್ಲ, ಅವು ಇತಿಹಾಸವನ್ನು ಹೊತ್ತು ಸಾಕುವ ಜೀವಂತ ಕಥೆಗಳು. ಪ್ರತಿಯೊಂದು ದೇವಾಲಯಕ್ಕೂ ಒಂದು ಕಥೆ ಇರುತ್ತದೆ. ಕೆಲವು ಕಥೆಗಳು ಜಗತ್ತಿಗೆ ತಿಳಿದಿವೆ, ಇನ್ನು ಕೆಲವು ಈ ಪವಿತ್ರ ನೆಲದಲ್ಲಿ ಮೌನದಲ್ಲಿ ಅಡಗಿವೆ. ಗದ್ದಲದ ನಗರದಿಂದ ದೂರ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ದೈವಿಕ ಕ್ಷೇತ್ರ ನೂರಾರು ವರ್ಷಗಳ ಇತಿಹಾಸವನ್ನು, ಸಾವಿರಾರು ಭಕ್ತರ ನಂಬಿಕೆಯನ್ನು ತನ್ನೊಳಗೆ ಹೊತ್ತಿದೆ. ದೇವರ ಸನ್ನಿಧಿಯಲ್ಲಿ ನಿಂತ ಕ್ಷಣ ಜೀವನದ ಎಲ್ಲ ಭಾರಗಳು ಹಗುರವಾದಂತೆ ಅನಿಸುತ್ತದೆ. ಈ ದೇವಾಲಯ ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದು ಭಕ್ತಿ, ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯ ಜೀವದ ಸಂಕೇತ. ಇನ್ನು ಅನೇಕ ಜನರಿಗೆ ಈ ಪವಿತ್ರ ಕ್ಷೇತ್ರದ ಮಹಿಮೆ ತಿಳಿದಿಲ್ಲ, ಆದರೆ ಪ್ರತಿಯೊಬ್ಬ ಭಕ್ತನ ಹೆಜ್ಜೆಯಿಂದ ಈ ದೈವಿಕ ಸ್ಥಳ ಇನ್ನಷ್ಟು ಪ್ರಕಾಶಿಸಬಹುದು. ಹೌದು, ಕೃಷ್ಣಾ ನದಿಯ ವಿಶಾಲ ಹಿನ್ನೀರಿನ ತೀರದಲ್ಲಿ ಪ್ರಕೃತಿ ಮತ್ತು ಭಕ್ತಿಯ ಸಂಗಮವಾಗಿ ನಿಂತಿರುವ ಪವಿತ್ರ ಕ್ಷೇತ್ರ ಶ್ರೀ ಜಡೆ ಶಂಕರಲಿಂಗ ದೇವಸ್ಥಾನ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ನವಲಿ ಗ್ರಾಮದಲ್ಲಿರುವ ಈ ಕ್ಷೇತ್ರವು ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಬಸವಸಾಗರ ಅಣೆಕಟ್ಟಿನ ನಿರ್ಮಾಣಕ್ಕೂ ಮೊದಲು ಈ ಮೂಲ ದೇವಸ್ಥಾನವು ಕೃಷ್ಣಾ ನದಿಯ ದಡದಲ್ಲಿ ನೆಲೆಸಿತ್ತು ಎಂದು ಸ್ಥಳೀಯರು ಹೇಳುತ್ತಾರೆ. ಆಣೆಕಟ್ಟು ನಿರ್ಮಾಣವಾದ ನಂತರ ಕೃಷ್ಣಾ ನದಿಯ ಹಿನ್ನೀರಿನ ವ್ಯಾಪ್ತಿಗೆ ಬಂದ ಕಾರಣ ಹಳೆಯ ದೇವಸ್ಥಾನದ ಭಾಗಗಳು ನೀರಿನಲ್ಲಿ ಮುಳುಗಿದವು. ನಂತರ ಭಕ್ತರ ಸಹಕಾರದಿಂದ ಇಂದಿನ ದೇವಸ್ಥಾನವನ್ನು ಸುರಕ್ಷಿತ ಸ್ಥಳದಲ್ಲಿ ಪುನರ್ ನಿರ್ಮಿಸಲಾಯಿತು ಎಂಬ ನಂಬಿಕೆ ಇದೆ. ಮಳೆಗಾಲದಲ್ಲಿ ಕೃಷ್ಣಾ ನದಿಯ ನೀರು ಹೆಚ್ಚಾದಾಗ ಈ ಪ್ರದೇಶ ಸಂಪೂರ್ಣವಾಗಿ ದೈವಿಕ ಸೌಂದರ್ಯದಿಂದ ಕಂಗೊಳಿಸುತ್ತದೆ. ನೀರಿನ ಮಧ್ಯೆ ಕಾಣುವ ದೇವಾಲಯದ ದೃಶ್ಯ ಭಕ್ತರಲ್ಲಿ ವಿಶಿಷ್ಟ ಭಾವನೆಯನ್ನು ಮೂಡಿಸುತ್ತದೆ. ಅನೇಕ ತಲೆಮಾರುಗಳಿಂದ ಭಕ್ತರು ಇಲ್ಲಿ ಬಂದು ಶಿವನ ಆಶೀರ್ವಾದ ಪಡೆಯುತ್ತಿದ್ದು, ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ವಿಶೇಷ ಜಾತ್ರೆಗಳಲ್ಲಿ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಇದು ಕೇವಲ ದೇವಸ್ಥಾನವಲ್ಲ, ಕೃಷ್ಣಾ ನದಿಯ ಇತಿಹಾಸ, ಭಕ್ತಿ ಮತ್ತು ಜನರ ನಂಬಿಕೆಯನ್ನು ಜೋಡಿಸುವ ಆಧ್ಯಾತ್ಮಿಕ ಪರಂಪರೆ. ಕಾಲ ಬದಲಾದರೂ, ನದಿಯ ಹರಿವು ಬದಲಾದರೂ ಭಕ್ತರ ನಂಬಿಕೆ ಅಚಲ. ಅದೇ ನಂಬಿಕೆಯ ಸಂಕೇತ ಶ್ರೀ ಜಡೆ ಶಂಕರಲಿಂಗ ದೇವಾಲಯ.